ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ವೀಕೆಂಡ್ ಆಗಿರುವಂತ ಒಂದು ಸಮಯದಲ್ಲಿ IIFL ಅನ್ನುವ ಒಂದು ಸ್ಟಾಕ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ಒಂದು ಆಲ್ ಟೈಮ್ ಹೈ ಅನ್ನೋದಕ್ಕಿಂತ ಒಂದು ರೀಸೆಂಟ್ ಹೈ ಏನಿದೆ ಆ ಒಂದು ಲೆವೆಲ್ ನ ಈ ಒಂದು ಸ್ಟಾಕ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಸುಮಾರು ಜನ ಹೇಳ್ಬೋದು ಆಲ್ ಟೈಮ್ ಹೈ ಹಂಗೆ ಹಿಂಗೆ ಅಂತ ಹೇಳ್ಬೋದು, ಬಟ್ ಆಲ್ ಟೈಮ್ ಹೈ ಕಿಂತ ಒಂದು ಸ್ವಿಂಗ್ಸ್ ಅಂತ ಏನ್ ಕರೀತಾರೆ, ಆ ಒಂದು ಸ್ವಿಂಗ್ಸ್ ಅಲ್ಲಿ ಆ ಯಾವುದೇ ಒಂದು ಸ್ಟಾಕ್ ಬ್ರೇಕ್ಔಟ್ ಆಗಿದ್ಮೇಲೆ ಆ ಒಂದು ಸ್ಟಾಕ್ ಅಲ್ಲಿ ನಾವು ಎಂಟರ್ ಆಗೋದು, ಒಂದು ವಿತ್ ವಾಲ್ಯೂಮ್ ಏನಾದ್ರು ಎಂಟರ್ ಆದ್ರೆ ಒಂದು ಒಳ್ಳೆ ಒಂದು ಪ್ರಾಫಿಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಅಲ್ಲಿ ಯಾವ ರೀತಿ ಅನಾಲಿಸಿಸ್ ಏನಂತ ಹೇಳೋಕ್ಕಿಂತ ಮುಂಚೆ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಮ್ಮ ವಿಡಿಯೋ ಇನ್ಫಾರ್ಮೇಶನ್ಸ್ ಅದ್ರ ಜೊತೆಗೆ ನಾವು ಏನೇನು ನಮ್ಮ ವಿಡಿಯೋಸ್ಗಳ ಮುಖಾಂತರ ಶೇರ್ ಮಾಡ್ತಿರೋ ಕಂಟೆಂಟ್ಸು ಅವಷ್ಟು ನಿಮ್ಮ ಎಜುಕೇಶನಲ್ ಪರ್ಪಸ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಈ ಒಂದು ಸ್ಟಾಕ್ ನೋಡ್ಬೋದು, ನಾನು ಟ್ರೆಂಡ್ ಲೈನ್ ಫಾರ್ಮೇಶನ್ ಮಾಡಿದ್ದೀನಿ. ಇದು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್. ಈ ಒಂದು ಸ್ಟಾಕ್ ನೋಡ್ಬೋದು, ಸುಮಾರು ದಿವಸ ಈ ಒಂದು ಸ್ಟಾಕ್ ಈ ಒಂದು ಲೆವೆಲ್ ಅಲ್ಲೇ ನಾನು ಸರ್ಕಲ್ ತಗೊಂತೀನಿ. ನೋಡ್ಬೋದು, ಈ ಒಂದು ಲೆವೆಲ್ ಅಲ್ಲೇ ಒಂದು ಇದು ಆಲ್ಮೋಸ್ಟ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಲೆವೆಲ್, ಈ ಒಂದು ಲೆವೆಲ್, ಈ ಒಂದು ಲೆವೆಲ್, ಅಲ್ಲಿ ಈ ಒಂದು ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆದ್ಮೇಲೆ ಈ ಒಂದು ಸ್ಟಾಕ್ ನೋಡ್ಬೋದು, ಈ ಲೆವೆಲ್ ನ ಟಚ್ ಮಾಡ್ದೀರಾ, ಒಂದ್ ನಿಮಿಷ. ಓಕೆ, ಈ ಲೆವೆಲ್ ನ ನಾವೇನ್ ಬ್ಲೂ ಲೈನ್ ಮಾಡ್ಕೊಂಡು ಈ ಲೆವೆಲ್ ನ ಟಚ್ ಆಗ್ದಿರಾನೆ ಏನ್ ಮಾಡಿದೆ ಈ ಒಂದು ಸ್ಟಾಕ್ ಒಂದು ಸ್ವಿಂಗ್ಸ್ ಮತ್ತೆ ಒಂದು ಒಂದ್ ನಿಮಿಷ ಮಾರ್ಕ್ ಮಾಡ್ತು. ಓಕೆ, ಸೊ ಈ ಲೆವೆಲ್ ನ ಟಚ್ ಮಾಡಕ್ಕಿಂತ ಮುಂಚೆನೆ ನಮ್ಮ ಒಂದು ಸ್ಟಾಕ್, ಈ IIFL ಸ್ಟಾಕ್ ಅಪ್ ಟ್ರೆಂಡ್ ಶುರು ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈ ನಮ್ಮ ಆಲ್ ಟೈಮ್ ಹೈ, ನಮ್ಮ ಒಂದು ರೇಂಜ್ ಏನ್ ಫಾರ್ಮೇಶನ್ ಮಾಡಿದೀನಿ ಆ ರೇಂಜ್ ಗಿಂತ ಒಳಗಡೆ ಮತ್ತೊಂದು ರೇಂಜ್ ರೀತಿ ವರ್ಕ್ ಆಗಿರೋದ್ರಿಂದ ನಾವು ಇಲ್ಲಿ ಎಂಟರ್ ಆಗೋ ಸ್ವಲ್ಪ ರಿಸ್ಕಿ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮ ಒಂದು ಸ್ಟಾಪ್ ಲಾಸ್ ನೀವು ಇಲ್ಲಿ ಎಂಟರ್ ಆದ್ರೆ ಆಲ್ಮೋಸ್ಟ್ ನಿಮ್ಮ ಸ್ಟಾಪ್ ಲಾಸ್ ಇಲ್ಲ ಆಗುತ್ತೆ. ಕೆಲವರು ಸ್ವಲ್ಪ ರಿಸ್ಕ್ ತಗೊಂಡು ಇಲ್ಲಿ ಇಟ್ಕೊಂತಾರೆ, ಕೆಲವರು ಇನ್ನೂ ಇದು ತಗೊಂಡು ಅಂದ್ರೆ ಆವರೇಜಿಂಗ್ ಮಾಡ್ತಾ ಹೋಗ್ತಾರೆ. ಬಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಸ್ಟಾಕ್ ನಾನು ಶೇರ್ ಮಾಡಿರ್ಲಿಲ್ಲ ಅಂತ ಹೇಳ್ಬೋದು. ಸೊ ಓವರ್ ಆಲ್ ನೋಡಿದ್ರೆ ಈ ಒಂದು ಸ್ಟಾಕ್ ಈ ಲೆವೆಲ್ ನ ಬ್ರೇಕ್ ಆಗೋಕ್ಕಿಂತ ಮುಂಚೆ ಬಿಲ್ಡಪ್ ನ ಒಂದು ಫಾರ್ಮೇಶನ್ಸ್ ಮಾಡಿದೆ. ಬಿಲ್ಡಪ್ ಅಂದ್ರೆ ಏನೋ ಒಂದು ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ, ಆ ಒಂದು ಕಂಟೆಂಟ್ ನೋಡ್ಕೊಬಹುದು. ಈ ಒಂದು ಲೆವೆಲ್ ಬ್ರೇಕ್ ಆಗೋಕ್ಕಿಂತ ಮುಂಚೆ ಈ ಒಂದು ಸ್ಟಾಕ್ ಬಿಲ್ಡಪ್ ಸಹ ಕೊಟ್ಟು ಇವತ್ತಿನ ದಿವಸ ಅಥವಾ ನೆನ್ನೆ ದಿವಸ, ಆಕ್ಚುಲಿ ರೆಕಾರ್ಡಿಂಗ್ ಆದ್ಮೇಲೆ ಒಂದ್ ದಿವಸ ಎರಡು ದಿವಸ ಲೇಟ್ ಆಗ್ಬೋದು, ಬಟ್ ಅದಕ್ಕೋಸ್ಕರ ಹೇಳ್ತಾನೆ. ಸೊ ಮಾರ್ಕೆಟ್ ಕ್ಲೋಸ್ ಏನಾಗಿದೆ ಆ ಒಂದು ಟೈಮ್ ಅಲ್ಲಿ ನೀವು ನೋಡಬಹುದು, ಈ ಒಂದು ಸ್ಟಾಕ್ ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಒಂದು ಬ್ರೇಕ್ಔಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ನೀವು ಇಮಿಡಿಯೇಟ್ ಎಂಟರ್ ಆಗ್ಬೇಡಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಫಸ್ಟ್ ರೀಸನ್ ಬಂದು ಈ ಒಂದು ಸ್ಟಾಕ್ ನೀವು ನೋಡಬಹುದು, ಪೆನ್ ತಗೊಂತೀನಿ. ಓಕೆ, ಸೊ ನೋಡಬಹುದು ಸುಮಾರು ಟೈಮ್ ಅಲ್ಲಿ ಈ ಲೆವೆಲ್ ನ ರಿಜೆಕ್ಷನ್ ಮಾಡಿ ಬಂದಿರೋದ್ರಿಂದ, ಅದಾದ್ಮೇಲೆ ಈ ಒಂದು ಕ್ಯಾಂಡಲ್ ಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಫಾರ್ಮೇಶನ್ಸ್ ಆಗ್ತಿರೋದ್ರಿಂದ ಇಲ್ಲಿ ಬಂದು ಈ ರೀತಿ ಒಂದು ಎನ್ ಫಾರ್ಮೇಶನ್ಸ್ ಹೋಗಿದ್ರು ಸಹ ನನ್ ಒಂದ್ ಸ್ವಲ್ಪ ಡೌಟ್ ಇದೆ, ಈ ಒಂದು ಸ್ಟಾಕ್ ಸ್ವಲ್ಪ ರೀಟ್ರೇಸ್ಮೆಂಟ್ ಆದ್ಮೇಲೆ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ. ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ರೀತಿ ಕ್ಯಾಂಡಲ್ಸ್ ಗಳನ್ನ ಬಂದು ರೀಟೇಲ್ ಸೆಂಟರ್ ಆಗಿದ ತಕ್ಷಣ ಮತ್ತೆ ಬೀಳ್ಸೋ ಚಾನ್ಸಸ್ ಸಹ ಹೆಚ್ಚಾಗಿ ಇರೋದ್ರಿಂದ ಸ್ವಲ್ಪ ಟ್ರಾಪ್ ಆಗ್ಬೇಡಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಹೇಳ್ತೇನೆ, ಸ್ವಲ್ಪ ಕಾದು ಈ ಒಂದು ಸ್ಟಾಕ್ ಏನಾದ್ರು ಇನ್ನೊಂದು 2-3 ದಿವಸ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿ ಒಂದು ಸ್ಟಾಕ್ ಏನಾದ್ರು ಇದೇ ಲೆವೆಲ್ ಸ್ವಲ್ಪ ಒಂದು ರೀಟ್ರೇಸ್ಮೆಂಟ್ ತಗೊಂತಂದ್ರೆ ನೀವು ಎಂಟರ್ ಆಗ್ಬೋದು ವಿತ್ ಸ್ಟಾಪ್ ಲಾಸ್ ಆಫ್ ಅರೌಂಡ್ 410 ರುಪೀಸ್ಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಇದು ಮಾಡೋದು. ಇಲ್ಲ ಸತೀಶ್ ರಿಸ್ಕ್ ತಗೊಂಡು ರೆಡಿ ಇದೀನಿ, ಅದತ್ರ 395 ಗಂಟೆ ನೀವು ಸ್ಟಾಪ್ ಲಾಸ್ ನ ಇಡ್ಬೋದು. ಇದು ಫಸ್ಟ್. ಇದು ಇದ್ರ ಜೊತೆಗೆ ಸೆಕೆಂಡ್ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ ಏನ್ ಬಂದಿದ್ದು ಅಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಅಲ್ಲಿ ಮತ್ತೊಂದು ಚಾರ್ಟ್ ಸಹ ಶೇರ್ ಮಾಡ್ತಾ ಇದೀನಿ. ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬೋದು ನೀವು, ಈ ಒಂದು ಸ್ಟಾಕ್ ಸುಮಾರು ಸಲ ಏನಾಗಿದೆ ಅಂತ ಹೇಳಿದ್ರೆ ಈ ಲೆವೆಲ್ ಹತ್ರ 450 ಲೆವೆಲ್ ಏನಾಗಿದೆ ರಿಜೆಕ್ಷನ್ಸ್ ಆಗಿ ಬಿದ್ದಿರೋದ್ರಿಂದ ಮೂರನೇ ಸಲ ಸಹ ಆಗುವಂತ ಚಾನ್ಸಸ್ ಇದೆಯಾ ಅಂದ್ರೆ 100% ನಾನು ನೀವು ಇಬ್ರು ಹೇಳಕ್ ಆಗೋದಿಲ್ಲ. ಬಟ್ ಒಂದು ಗೆಸ್ ಮಾಡ್ಬೋದು ಇದು ಅಪ್ ಟ್ರೆಂಡ್ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ ಅನ್ನೋದಕ್ಕೆ ರೀಸನ್ ಅಂತಾರೆ ಈ ಒಂದು ಕ್ಯಾಂಡಲ್ ನ ಕ್ಲೋಸ್. ಈ ಒಂದು ಕ್ಯಾಂಡಲ್ ನ ಕ್ಲೋಸ್ ನೋಡ್ಬೋದು, ಆಲ್ಮೋಸ್ಟ್ ಈ ಒಂದು ಲೆವೆಲ್ ನಾನು ಏನ್ ಮಾರ್ಕ್ ಮಾಡಿದೀನಿ ಆ ಲೆವೆಲ್ ಮೇಲೆನೆ ಒಂದು ಕ್ಲೋಸ್ ಆಗಿರೋದ್ರಿಂದ ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ರೀಟ್ರೇಸ್ಮೆಂಟ್ ಬಂದ್ ಆಗ್ಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾಪ್ ಮಾಡಕ್ಕೆ ಬಿಗ್ ಬಾಯ್ಸ್ಗೆ ಆಪರ್ಚುನಿಟಿ ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ಟ್ರಾಪ್ ಮಾಡ್ಬೇಕಂದ್ರೆ ಅವ್ರು ಸ್ವಲ್ಪ ಒಂದು ರಿಸ್ಕ್ ತಗೊಂತಾರೆ. ಅದಕ್ಕೋಸ್ಕರ ಒಂದು ಸ್ಟಾಕ್ ಸ್ವಲ್ಪ ದಿವಸ ಇಲ್ಲೇ ಹೋಲ್ಡಿಂಗ್ ಆಗಿ 440 ಇಂದ 450 ಲೆವೆಲ್ ಸ್ವಲ್ಪ ದಿವಸ ಸಸ್ಟೈನ್ ಆಯ್ತು ಅಂತ ನೀವು ಎಂಟರ್ ಆಗ್ಬೋದು ವಿತ್ ಸ್ಟಾಪ್ ಲಾಸ್ ಆಫ್ ನಾನು ಏನು ಶೇರ್ ಮಾಡಿ ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು. ಓಕೆ, ಸೊ ಮತ್ತೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಒಂದು ರೆಕಮೆಂಡೇಶನ್ಸ್ ನೀವು ಮಾಡೋಕ್ಕಿಂತ ಮುಂಚೆ ಸ್ಟಾಕ್ ಗಳನ್ನ ಅಬ್ಸರ್ವೇಷನ್ಸ್ ಮಾಡೋದು ನೀವು ಕಲಿಬೇಕು. ಬಿಕಾಸ್ ನೀವು ಕಲ್ತ್ರೇನೆ ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ನೀವು ಕಲ್ತು ನೀವೇ ಒಂದು ರಿಸ್ಕ್ ತಗೊಂಡು ನೀವೇ ನಿಮ್ಮ ಪ್ರಾಫಿಟ್ ನ ಲಾಸ್ ನ ಎಂಜಾಯ್ ಮಾಡೋದನ್ನ ಕಲ್ತ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.